ಒಬ್ಬ ಕ್ಲಚಸ್ ಮೇಲೆ ಇರ್ತಕ್ಕಂಥ ವ್ಯಕ್ತಿನ ನಿಮ್ಗೆ ಹಿಡಿಯಕ್ಕಾಗ್ಲಿಲ್ಲ ಅಂದ್ರೆ ನಿಮ್ ಪೊಲೀಸ್ ಸಕ್ಷಮತೆ ಏನ್ ಉಳ್ಕೋತು? ಈ ಮಂಡಿ ಮೇಲ್ಗಡೆಗೆ ಆಂಪ್ಯೂಟ್ ಆಗಿರೋ, ರೈಟ್ ಲೆಗ್ ಆಂಪ್ಯೂಟ್ ಆಗಿರೋ ಸ್ಟ್ರೆಚಸ್ ಮೇಲೆ ಬಂದು ದರೋಡೆ ಮಾಡಕ್ ನಿಂತಿದ್ನ. ದಟ್ ಇಸ್ ದಿ ಓನ್ಲಿ ಫ್ಯಾಕ್ಟರ್ ದಟ್ ಮೂಡ್. ಲಾಸ್ಟ್ ಅಕೇಶನ್ ನಾನು ಮಾಡ್ಬೇಕು ಅಂತ ಹೇಳಿದ್ದೆ, ಬಟ್ ಅವರು ನಂಬರ್ ಆಫ್ ಕೇಸಸ್ ಇದೆ ಅಂದ್ರೆ ಇವರು ಕೊಡ್ಲಿ, ಅದನ್ನ ಡಿಸ್ಕ್ಲೋಸ್ ಮಾಡಿಲ್ಲ ಅಂತ ಹೇಳಿಟ್ಟಿದ್ದೆ ಅಷ್ಟೇ. ಕೆನ್ ಎನಿಬಡಿ ಬೇರೆ ಇರ್ಬೋದು, ಬೇರೆನೋ ಚೇಷ್ಟೆ ಮಾಡಿರ್ಬೋದು, ನಾ ಇಲ್ಲ ಅಂತ ಹೇಳಲ್ಲ. ಅದ್ಯಾವ್ದೋ 11 ಗಂಟೆ ರಾತ್ರಿನಲ್ಲಿ ಸ್ಟ್ರೆಚಸ್ ಮೇಲೆ ಕ್ಲಚಸ್ ಮೇಲೆ ಬಂದು ಅವನಿದ್ದು ಅಕಸ್ಮಾತ್ ಇವ್ರ ಪೊಲೀಸ್ನವ್ರು ನಿಜವಾಗ್ಲೂ ಅದನ್ನ ಹಿಡಿಯಕ್ಕೆ ಹೋಗಿದ್ರೆ ಒಬ್ಬ ಕ್ಲಚಸ್ ಇಂದ ಎಷ್ಟು ದೂರ ಹೋಗಕ್ಕಾಗತ್ತೆ? ಇವನ್ ಏನ್ ಮಾಡ್ತಾ ಇದ್ದ? ಪೊಲೀಸ್ನವನು ದಪ್ಪೊಟ್ಟೆ ಎತ್ಕೊಂಡೋಗಿ ಅವ್ನು ಹಿಡಿಯಕ್ಕಾಗ್ಲಿಲ್ಲ ಅವನ್ ಕೈಲಿ. ಇವು 399, 402 ಆರ್ ಮಿಸ್ಯೂಸ್ಡ್ ಪ್ರಾವಿಷನ್ಸ್. ವಿ ಕಾಂಟ್ ಹೆಲ್ಪ್ ಇಟ್. ಅವ್ರ ಪೊಲೀಸ್ನವರು ಹಾಕುವಾಗ ಇಂಥದ್ನೆಲ್ಲ ಹಾಕ್ಬಾರ್ದು. ಒಬ್ಬ ಕ್ಲಚಸ್ ಮೇಲೆ ಇರ್ತಕ್ಕಂಥ ವ್ಯಕ್ತಿನ ನಿಮ್ಗೆ ಹಿಡಿಯಕ್ಕಾಗ್ಲಿಲ್ಲ ಅಂದ್ರೆ ನಿಮ್ ಪೊಲೀಸ್ ಸಕ್ಷಮತೆ ಏನ್ ಉಳ್ಕೋತು? ಹೋಗಿ ಹಿಡ್ಕೊಂಡೋಗಿ ಹಿಡಿಯಕ್ ಆಗ್ತಿರ್ಲಿಲ್ಲ ಒಬ್ಬನ, ಅವ್ನು ಓಡೋಗ್ ಬಿಡ್ತಾನ. ಎಲ್ಲಾರು ಸಾಧ್ಯವ? ಮಕ್ಕಿ ಅಬ್ಜೆಕ್ಷನ್ಸ್ ಇವರು ಇದನ್ನ ಹಾಕೋದು, ಅದನ್ನ ನಮ್ಮ ಇವರು ಡಿಸ್ಟ್ರಿಕ್ಟ್ ಜಡ್ಜ್ ಅವರು ಗಣನೆಗೆ ತೆಗೆದುಕೊಂಡಿಲ್ಲ. ಅವ್ರು ತಗೊಂಡಿದ್ರೆ ಒಂದ್ ಕೇಸ್ ಇಲ್ಲಿ ಕಡಿಮೆ ಆಗೋದಲ್ಲ ಅಷ್ಟೇ. ದಟ್ಸ್ ಆಲ್ ದಿ ಆನರಬಲ್ ಏಪೆಕ್ಸ್ ಕೋರ್ಟ್ ನವರ ವ್ಯೂ ಅಷ್ಟೇನೆ. ಇಂಥವನ್ನೆಲ್ಲಾನು ಆದಷ್ಟು ಮಟ್ಟಕ್ಕೆ ನೀವು ಅಲ್ಲಲ್ಲೇನೆ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಅದರಿಂದ ಹೈಕೋರ್ಟ್ ಮೇಲಿನ ಹೊರೆ, ಹೈಯರ್ ಕೋರ್ಟ್ಸ್ ಮೇಲಿನ ಹೊರೆ ಸ್ವಲ್ಪ ಕಡಿಮೆ ಆಗತ್ತೆ. ಎಲ್ಲಾದ್ರಲ್ಲೂ ರಿಜೆಕ್ಟ್ ಮಾಡ್ಬೇಕು ಅಂತಾನೆ ಇರಬೇಡಿ. ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂದ್ರೆ ಬೇಲ್ ರಿಜೆಕ್ಟ್ ಮಾಡಿದ್ರೆ ಟಿವಿಲಿ ಹೆಸರು ಬರುತ್ತೆ, ಕನ್ವಿಕ್ಷನ್ ಕೊಟ್ರೆ ಟಿವಿಲಿ ಹೆಸರು ಬರುತ್ತೆ. ಪಬ್ಲಿಸಿಟಿ ಮಾಂಗಿಂಗ್ ಆಗ್ಬಿಡ್ಬಾರ್ದಲ್ಲ. ಯಾವ ಕೇಸಲ್ಲಿ ರಿಜೆಕ್ಟ್ ಮಾಡ್ಬೇಕು ಆ ಕೇಸಲ್ಲಿ ರಿಜೆಕ್ಟ್ ಮಾಡಿ. ಎಲ್ಲದಕ್ಕೂ ಒಂದೇ ಮಂತ್ರ ಅಂತ ಹಾಕ್ಬಿಡ್ಬಾರ್ದು. ಸೊ ಮೈ ಓನ್ಲಿ ಎಂಡೆವರ್ ಈಸ್ ವೆನ್ ದಿಸ್ ಆರ್ಡರ್ ಇಸ್ ದೇರ್, ಹೈಕೋರ್ಟ್ ಹ್ಯಾಸ್ ಟೋಲ್ಡ್ ಇಟ್, ಅದೆಲ್ಲ ಹೇಳಕ್ ಹೋಗ್ಬೇಡಿ, ಮಾಡ್ಲಿ ಅವ್ರ ಪಾಪ. ಸೇಸೋ ನೋ ದೇ ವೆಂಟ್ ಟು ದಿ ಎಕ್ಸ್ಟೆಂಟ್ ಆಫ್ ಸೇಯಿಂಗ್ ಡಿಸ್ಟ್ರಿಕ್ಟ್ ಜುಡಿಷಿಯರಿನಲ್ಲಿ ಒಂದು ಫೀಲಿಂಗ್ ಇದೆ, ಹೆಂಗೂ ಈ ಕೇಸ್ ನಾಳೆ ಅಲ್ಲ ಇವತ್ತಲ್ಲ ನಾಳೆ ಅಕ್ವಿಟ್ಟೆ ಆಗೋದು, ಬೇಲ್ ಸ್ಟೇಜ್ ಅಲ್ಲಿ ಎಷ್ಟೊತ್ತರ್ಗೂ ಜೈಲಲ್ಲಿ ಇದ್ನೋ ಅಷ್ಟೇ ಅವನಿಗೆ ಶಿಕ್ಷೆ ಅನ್ನೋ ಒಂದು ಫೀಲಿಂಗ್ ಇದೆ. ಆ ಫೀಲಿಂಗ್ ನ ಡಿಸ್ಟ್ರಿಕ್ಟ್ ಜುಡಿಷಿಯರಿ ಮೆಂಬರ್ಸ್ ಇಂದ ತೆಗೆದುಹಾಕ್ಬಿಡ್ಬೇಕು ಅನ್ನೋದು ಸದಭಿಪ್ರಾಯ ಸುಪ್ರೀಂ ಕೋರ್ಟ್ ಇಂದ. ಐ ಆಮ್ ಸೇಯಿಂಗ್ ಸದಭಿಪ್ರಾಯ. ಓಕೆ, ಆ ಸದಭಿಪ್ರಾಯವನ್ನ ಆ ಮ್ಯಾಜಿಸ್ಟ್ರೇಟ್ ಲೆವೆಲ್ಗೆ ಪರ್ಕೊಲೇಟ್ ಮಾಡ್ತಕ್ಕಂಥ ಗುರುತರವಾದ ಜವಾಬ್ದಾರಿ 483 ನಲ್ಲಿ ಹೈಕೋರ್ಟ್ ಜಡ್ಜಸ್ ಮೇಲೆ ಇದೆ ಅಂತಾನು ಬರ್ದಿದ್ದಾರೆ. ಅದು ಆನರಬಲ್ ಜಸ್ಟಿಸ್ ಸಂಜಯ್ ಕಿಶನ್ ಕೌಲ್ ವೆನ್ ರೋಟ್ ಡೇ ಫಾರ್ ಎಸ್ಟರ್ಡೇ ಅನ್ ಆರ್ಡರ್, ಆ ಸತೀಂದರ್ ನಲ್ಲಿ ಅವರು ಜಸ್ಟಿಸ್ ಸುಂದರೇಶ್ ಅವ್ರದೇ ಬೆಂಚ್ ಅದು. ಸೊ ಇಟ್ಸ್ ಎ ಲಾ ಆಲ್ಮೋಸ್ಟ್ ಲೈಕ್ ಎ ಕಂಪ್ಯಾಂಡಿಯಮ್ ಆಫ್ ಹೌ ಎ ಬೇಲ್ ಆರ್ಡರ್ ಇಸ್ ಟು ಬಿ ಲುಕ್ಡ್ ಇಂಟು. ದಟ್ಸ್ ಆಲ್. Correct. On the same day, there was also a bail rejected by some other bench. What do you do for them? What do you do in that case? Satinder has been quoted and that has been rejected by that bench. What do you do then? Alva? ಹಾಗಾಗಿ ಆ ಬೇಲ್ ಆಕ್ಟ್ ಬಂದು ಅದ್ರಲ್ಲಿ ಹೇಳಿದಾರಲ್ಲ, ಬೇಲ್ ಆಕ್ಟ್ ನ ಆದಷ್ಟು ಮಾಡಿ ಅಂತ, ಆದಷ್ಟು ಶೀಘ್ರದಲ್ಲಿ ಅದಕ್ಕೆ ಅನುಷ್ಠಾನಕ್ಕೆ ತನ್ನಿ ಅಂತ ತಂದ್ರೆ ನಮಗೂ ಪ್ರಾಬ್ಲಮ್ ಇಲ್ಲ. ಲತಾ, ಶ್ರೀಮತಿ ಲತಾ ಅವ್ರೇನ್ ಯಾರನ್ನಾರು ಲಾಯರ್ನ ನೇಮಕ ಮಾಡ್ಕೊತಾರಂತ? ನೋಡಿ ಮತ್ತೆ ಬನ್ನಿಮ್ಮ, ಬನ್ನಿ. ತಾವೇನಾರು ಬೇರೆ ಲಾಯರ್ನ ನೇಮಕ ಮಾಡ್ಕೊಳ್ಳೋದೇನಾರು ಇಚ್ಛೆ ಇದೆಯಾ? ತಾವೇ ದೂರ್ ಕೊಟ್ಟಿರೋದು, ತೆಗೀರಿ ಅದನ್ನ. ದೂರ್ ಕೊಟ್ಟಿರೋದು ತಾವೇನೆ. ತಮಗ್ ಬೇರೆ ಲಾಯರ್ ಬೇಕಾ? ಸರ್ಕಾರ ಲಾಯರ್ನವ್ರು ಸಾಕಾ? Second respondent present. She submits that she has no intention to engage a counsel of her own choice and learned HCGP would protect her interest as well. Learned HCGP seeks time to file objections after taking instructions from the second respondent. Release this matter.
Yes. Sridevi. ಅಫೆನ್ಸ್ ಏನು? ಅಬ್ಜೆಕ್ಷನ್ಸ್ ಹಾಕ್ಲಿ ಬಿಡಿ ಅವರು. ನಿಮ್ಗೆ ಯಾಕೆ ಆಂಟಿಸಿಪೇಟರಿ ಬೇಲು? ನೀವ್ ಎಲ್ಲಿದ್ರಿ ವಾಸಕ್ಕೆ? ಅದೇ ಮನೆನಾ? ಎಲ್ಲಿದೆ? ಏನ್ ಕೊಟ್ಟಿದ್ದೀರಿ ಅದನ್ನ? ಆಧಾರ್ ಕಾರ್ಡ್ ಬೇಡ, ಬೇರೆ ಏನೇನಾದ್ರು ಕೊಡಿ. ಆಧಾರ್ ಕಾರ್ಡ್ ಅಲ್ಲಿ ಇರೋದೆಲ್ಲ ಇರಲ್ಲ. ಏನೋ ಕೊಟ್ಟಿದ್ರಿ, ಇದ್ರಲ್ಲಿ ಏನು ಕಾಣಲ್ಲ. ನಿಮ್ ಆಧಾರ್ ಕಾರ್ಡ್ ಅಲ್ಲಿ ಏನು ಕಾಣೋದಿಲ್ಲ ನೋಡಿ. ಇಲ್ಲಿ ನೋಡಿ, ನಿಮ್ಗೇನಾದ್ರು ಕಂಡ್ರೆ ಹೇಳಿ. ನನ್ ಕಣ್ಣಂತೂ ಚೆನ್ನಾಗಿಲ್ಲ, ನಿಮ್ ಕಣ್ ಚೆನ್ನಾಗಿರ್ಬೋದು. ಮತ್ತೆ ಯಾಕೆ ಹಾಕ್ತಿರಿ ಅಂತದ್ನೆಲ್ಲಾನು ಡಾಕ್ಯುಮೆಂಟ್ಸ್? How can I read this, madam? How can I read this? All right, in the remand application, what they have stated. See, all documents are like this. What about Aadhaar card then? Then, all right, where is that remand application? Read it. ಪಾಪ ಯಾಕೆ ಮತ್ತೆ ಪಾಸ್ಪೋರ್ಟ್ ಕೊಟ್ರಿ? ಪ್ರೀತಿಸ್ ಮದ್ವೆ ಆದವ್ರಿಗೆ ಪ್ರೀತಿ ಉಚಿತ, ಪಾಸ್ಪೋರ್ಟ್ ಖಚಿತ ಅಂತ. ಹೌ ಕ್ಯಾನ್ ಶಿ ಡೈ? ಯು ಹ್ಯಾವ್ ಟು ಸೇ ನೋ. All right, you file your objections. ಅವ್ರು ಯಾರೋ ಸತ್ತೋಗಿದ್ದಾರೆ, ಬೇರೆ ಮನೇಲಿದ್ರು, ಲವ್ ಅಫೇರ್, ಅವ್ರ ಅತ್ತೆ ಏನ್ ಮಾಡ್ತಾರೆ ಅದಕ್ಕೆ? ಬೇರೆ ಮನೇಲೇ ಇದ್ರಂತವ್ರು. ಆತ ಹೋಗಿ ಇವ್ರ ಮನೆ ಪ್ರೀತಿ ಮದ್ವೆ ಆಗಿದ್ರಿಂದ ಅವರೆಲ್ಲ ಅವ್ರ ಹೆಂಡತಿ ಮನೆ ಊರಿಗೆ ಸೇರ್ಬಿಟ್ಟಿದ್ದ. ಸೊ ನಾವ್ ತಂದೆ ತಾಯಿ ನಂಪಾಡಿ ನಾವಿದ್ವಿ, ಈ ಅಯೋಗ್ಯ ಈ ತರ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಅವ್ನ ಹೆಂಡತಿ ಸತ್ಬಿಟ್ಟಿದ್ದಲ್ಲಿ ನಾವೇನ್ ಮಾಡೋದು? And you file. You are not in custody. It's a 438 request. Per se, this court does not grant in such matters. Taking note of these aspects only, we are looking at it. Honorable Justice Banormat 15 years earlier has said no anticipatory bail in 304B. I have seen that after following the Supreme Court, it's a menace. 304B is a menace. Mate 64 Murthy Mohan